ಓದೋಣ. ಮೊದಲು ಯಾಕೋಬನ ಪತ್ರಿಕೆ 17 ಮತ್ತು 18ನೇ ವಾಕ್ಯ. ಜೇಮ್ಸ್ ಚಾಪ್ಟರ್ 2 verse 17 and 18. ಅದಾದ ಮೇಲೆ 2 Kings ಚಾಪ್ಟರ್ 13 verse 14 to 19. ಹಾಗೆಯೇ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದು. ಈಗಲ್ಲವಾದರೆ ಒಬ್ಬ ಮನುಷ್ಯನು ನಿನಗೆ ನಂಬಿಕೆ ಉಂಟು, ನನಗೆ ಕ್ರಿಯೆಗಳುಂಟು, ನಾನು ನನ್ನ ಕ್ರಿಯೆಗಳ ಮುಖಾಂತರ ನನ್ನ ನಂಬಿಕೆಯನ್ನು ನಿನಗೆ ತೋರಿಸ್ತೇನೆ, ನೀನು ಕ್ರಿಯೆಗಳಿಲ್ಲದೆ ನಿನ್ನ ನಂಬಿಕೆಯನ್ನು ನನಗೆ ತೋರಿಸು ನೋಡೋಣ ಎಂದು ಹೇಳುವನಲ್ಲವೇ. ನಾನು ಹೇಳಿದೆ ಎಲ್ಲರೂ ಓದೋಣ ಅಂತ. ನಾನು ಓದ್ತೀನಿ ಅಂತ ಹೇಳಲಿಲ್ಲ. ಈಗ ನೀವು ಓದ್ತೀರ, ನಾನು ಕೇಳ್ತೀನಿ. 2 ಅರಸರುಗಳ ಪುಸ್ತಕ 13-14ನೇ ವಚನದಿಂದ ಓದೋಣ. ಏಲಿಷನು ಮರಣ ರೋಗದಲ್ಲಿ ಬಿದ್ದನು. ಇಸ್ರಾಯೇಲರ ಅರಸನಾದ ಯೋವಾಷನು ಇದನ್ನು ಕೇಳಿ ಅವನ ಬಳಿಗೆ ಹೋಗಿ, ನನ್ನ ತಂದೆಯೇ, ಇಸ್ರಾಯೇಲರಿಗೆ ರಥಾಶ್ವಗಳಾಗಿದ್ದವನೇ ಎಂದು ಕೂಗುತ್ತಾ ಅವನ ಮುಖದ ಮೇಲೆ ಬಿದ್ದು ಬಹಳವಾಗಿ ಅತ್ತನು. ಆಗ ಎಲೀಷನು ಇಸ್ರಾಯೇಲರ ಅರಸನಿಗೆ ಬಿಲ್ಲನ್ನು ಬಾಣಗಳನ್ನು ತರಿಸು ಎಂದು ಹೇಳಿದನು. ಅವನು ತರಿಸಿದನು. ಆಗ ಅವನಿಗೆ ಬಿಲ್ಲನ್ನು ಹಿಡಿದುಕೋ ಎಂದು ಆಜ್ಞಾಪಿಸಿದನು. ಅವನು ಹಿಡಿದುಕೊಳ್ಳಲು ತನ್ನ ಕೈಯನ್ನು ಅವನ ಮೇಲೆ ಇಟ್ಟು, ಮೂಡಣ ದಿಕ್ಕಿನಲ್ಲಿರುವ ಕಿಟಿಕೆಯನ್ನು ತೆರೆ ಎಂದನು. ಅವನು ತೆರೆದನು. ನಂತರ ಬಾಣವನ್ನು ಎಸೆ ಎಂದು ಆಜ್ಞಾಪಿಸಿದನು. ಅವನು ಎಸೆಯಲು, ಇದು ಜಯಪ್ರದವಾದ ಯೆಹೋವನ ಬಾಣ, ಅರಾಮ್ಯರನ್ನು ಜಯಿಸುವ ಬಾಣ, ನೀನು ಅರಾಮ್ಯರನ್ನು ಅಪೇಕದಲ್ಲಿ ಸೋಲಿಸಿ ಸಂಹರಿಸಿ ಬಿಡುವಿ ಎಂದು ಹೇಳಿದನು. ಇದಲ್ಲದೆ ಎಲೀಷನು ಇಸ್ರಾಯೇಲರ ಅರಸನಿಗೆ ಬಾಣಗಳನ್ನು ತೆಗೆದುಕೋ ಎಂದು ಆಜ್ಞಾಪಿಸಿದಾಗ ಅವನು ತೆಗೆದುಕೊಳ್ಳಲು, ಇವುಗಳಿಂದ ನೆಲವನ್ನ ಹೊಡಿ ಅಂದನು. ಅವನು 3 ಸಾರಿ ಹೊಡೆದು ಸುಮ್ಮನೆ ನಿಂತನು. ಆಗ ದೇವರ ಮನುಷ್ಯನು ಅವನ ಮೇಲೆ ಕೋಪಗೊಂಡು, ನೀನು 5-6 ಸಾರಿ ಹೊಡೆಯಬೇಕಾಗಿತ್ತು. ಹಾಗೆ ಮಾಡಿದ್ದರೆ ಆರಾಮ್ಯರು ನಿರ್ನಾಮವಾಗಿ ಹೋಗುವವರೆಗೂ ಅವರ ಮೇಲೆ ನಿನಗೆ ಜಯ ದೊರಕುತ್ತಿತ್ತು. ನೀನು 3 ಸಾರಿ ಹೊಡೆದುದರಿಂದ ಅವರನ್ನು 3 ಸಾರಿ ಮಾತ್ರ ಸೋಲಿಸುವಿ ಎಂದು ಹೇಳಿದನು. ನಾನು ಯೋಚನೆ ಮಾಡಿದೆ. ಆರಂಭಿಸಿದಾಗ ಕೆಲವರು ಸೌಂಡಲ್ಲಿ ಆರಂಭಿಸಿದ್ರು. ಆಮೇಲೆ ಹೋಗ್ತಾ 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 ನಾವು ಮುಂಚೆ ಹಾಡು ಕೇಳುವಾಗ ಈ ಟೇಪ್ ರಿಕಾರ್ಡ್, ಹೆಡ್ ಹೋಗಿರೋ ಟೇಪ್ ರಿಕಾರ್ಡಲ್ಲಿ ಹಾಡು ಚೆನ್ನಾಗಿ ಬರೋದು. ಟೇಪ್ ರಿಕಾರ್ಡ್ ಆಗಿನ ಕಾಲದಲ್ಲೇ ಇತ್ತು, ಹೆಡ್ ಇರೋದು, ಟೇಪ್ ಹಾಕಿ ಮಾಡೋದು. ಅದು ಚೆನ್ನಾಗಿ ಆಡ್ತಾ ಇರ್ತಾ ಹೋಗ್ತಾ ಅದು ಅನ್ನತ್ತೆ. ಆ ರೀತಿ ಆಯ್ತು ಈಗ. ಎನಿವೆ, ಮನೆಯಲ್ಲಂತೂ ಓದಲ್ಲ, ಇಲ್ಲಾದರೂ ಓದಿಸೋಣ ಅನ್ನೋ ಉದ್ದೇಶದಿಂದ ನಿಮ್ಮ ಕಡೆಯಿಂದ ಓದಿಸ್ತೇವೆ. ಪ್ರೈಸ್ ಗಾಡ್. ಇವತ್ತು ನನ್ನ ಸಂದೇಶ ನಿಮಗೆ ಆಲ್ರೆಡಿ ಅರ್ಥ ಆಗಿರ್ಬೋದು ಯಾವ ವಿಷಯವಾಗಿ ನಿಂತು ಮಾತನಾಡಲಿಕ್ಕೆ ಬಯಸ್ತೀನಿ ಅಂತ. ಪ್ರಬೋಧನೆಯ ಕ್ರಿಯೆ. ಐ ವಾಸ್ ವಂಡ್ರಿಂಗ್, ದೀಪಕ್ಕಿಲ್ಲಿ ನಿಂತ್ಕೊಂಡು ನೀವು ಮಾಡುವ ಒಂದೊಂದು ಪ್ರಬೋಧನೆ ಕ್ರಿಯೆ ಅದು ಅಂತ. ನಾನು ಅವನ್ನ ನೋಡ್ತಾ ಇದ್ದೆ, ಎಲ್ಲ ಇವನಿಗೆ ಗೊತ್ತಾಯಿತು ಅಂತ. ಇವತ್ತಿನ ಸಂದೇಶದ ಪೀಠಿಕೆ ಪ್ರಾಫಿಟಿಕ್ ಆಕ್ಟ್, ಪ್ರಬೋಧನೆ ಕ್ರಿಯೆ. ಪ್ರಬೋಧನೆ ಕ್ರಿಯೆ ಅಂದರೆ ಏನು? ಆರಂಭದಲ್ಲಿ ನಾನು ಬುನದಿ ಹಾಕ್ತೀನಿ, ಸ್ವಲ್ಪ ಗಮನ ಕೊಡ್ರಿ, ಅರ್ಥ ಮಾಡ್ಕೊಳ್ರಿ. ಎಲ್ಲದಕ್ಕೂ ಸ್ತೋತ್ರ ಹೇಳ್ಬೇಡ್ರಿ, ಹೇಳೋ ಕಡೆ ಸ್ತೋತ್ರ ಹೇಳದೆ ಇರಬೇಡ್ರಿ. ನಿಮ್ಗೆ ಅರ್ಥ ಆಯ್ತಲ್ಲ? ಪ್ರಬೋಧನೆ ಕ್ರಿಯೆ ಅನ್ನೋದು ನಂಬಿಕೆ ಕ್ರಿಯಾರೂಪಕ್ಕೆ ಬರುವುದನ್ನು ಪ್ರಬೋಧನೆ ಕ್ರಿಯೆ ಎನ್ನೋದು. ನಮ್ಮ ನಂಬಿಕೆ ಕ್ರಿಯಾರೂಪದಲ್ಲಿ ತರೋದನ್ನು ಪ್ರಬೋಧನೆ ಕ್ರಿಯೆ ಎಂದು ನಾವು ಕರೀತೀವಿ. ಓದಿದಂಥ ವಾಕ್ಯದಲ್ಲಿ ಯಾಕೋಬನ ಪತ್ರಿಕೆಯಲ್ಲಿ ಹೀಗೆ ಕಾಣ್ತೇವೆ, ಹಾಗೆಯೇ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವ ಇಲ್ಲದ್ದು. ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು. Faith by itself, if it does not have works, is dead. ಅದು ಸತ್ತದ್ದಾಗಿರುತ್ತೆ. ಯೆಶಾಯನ ಬರೆದ ಪ್ರಬೋಧನೆ ಗ್ರಂಥ 1:19 ನಾವು ಹೀಗೆ ಕಾಣುತ್ತೇವೆ, ನೀವು
ಒಪ್ಪಿ ವಿಧಿಯರಾದರೆ ದೇಶದ ಮೇಲನ್ನ ಅನುಭವಿಸುವಿರಿ. ಇಫ್ ಯು ಒಬೇ, ನೀವು ಒಪ್ಪಿ ವಿಧಿಯರಾದರೆ ದೇಶದ ಮೇಲನ್ನ ಅನುಭವಿಸುವಿರಿ. ಯೋಹನನ್ ಸುವಾರ್ತೆ 2:5 ಯೇಸುವಿನ ತಾಯಿ ಮರಿಯಳು ಪಾರುಪತ್ಯಗಾರರಿಗೆ ಹೇಳುವ ಒಂದು ಮಾತು, ಆತ ನಿಮಗೆ ಏನು ಹೇಳುವನೋ ಅದನ್ನು ಮಾಡ್ರಿ ಅಂದಳು. ನೋಡ್ರಿ ಅಂದಿಲ್ಲ, ಮಾಡ್ರಿ ಅಂದಳು. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 17ನೇ ವಾಕ್ಯ ಹೇಳುತ್ತದೆ, ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಇಬ್ರಿಯರಿಗೆ ಬರೆದ ಪತ್ರಿಕೆ 11:1 ಹೇಳುತ್ತೆ, ನಂಬಿಕೆಯೋ ನಾವು ನಿರೀಕ್ಷಿಸುವ ಅವುಗಳ ವಿಷಯವಾಗಿ ಭರವಸೆದಿಂದ ಇರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ಡೆಫಿನಿಷನ್ ಆಫ್ ಫೇತ್. ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದ ಇರೋದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ಇಬ್ರಿಯ 11:6 ಹೇಳುತ್ತೆ, ಆದರೆ ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡ್ತಾನೆ ಎಂದು ನಂಬುವುದು ಅವಶ್ಯ. ಸತ್ಯವೇದ ವಾಕ್ಯದಾದ್ಯಂತ ದೇವರು ತನ್ನ ಜನರಿಗೆ ಅನೇಕ ಬಾರಿ ಪ್ರವದನೆ ಕ್ರಿಯೆಗಳನ್ನು ಮಾಡುವಂತೆ ತಿಳಿಸಿದ್ದಾನೆ. ಪ್ರವದನೆ ಕ್ರಿಯೆಗಳನ್ನು ಮಾಡುವುದಕ್ಕೆ ತಿಳಿಸಿದ್ದಾನೆ. ನಂಬಿಕೆಯ ಕ್ರಿಯೆಗಳ ಮೂಲಕ ವಿಧಿಯತ್ವವನ್ನು ಮತ್ತು ಅವನ ವಾಕ್ಯದೊಂದಿಗೆ ಒಪ್ಪಂದವನ್ನು ವ್ಯಕ್ತಪಡಿಸುವುದೇ ದೈಹಿಕವಾದ ಕ್ರಿಯೆಗಳು. ನಿಮಗೆ ಅರ್ಥ ಆಗಲಿಲ್ಲ, ನಾನು ಮತ್ತೊಮ್ಮೆ ಹೇಳ್ತೇನೆ. ನಂಬಿಕೆಯ ಕ್ರಿಯೆಗಳ ಮೂಲಕ, ನಂಬಿಕೆ ಫೇತ್ ಕಣ್ಣಿಗೆ ಕಾಣದೇ ಇರೋದು, ಅದನ್ನು ಕಾಣುವಂತೆ, ನಿಜವಾಗಿ ಕಾಣುವಂತೆ ನಂಬಬೇಕು. ನಾನು ಕಳೆದ ದಿನ ಹೇಳಿದೆ, ಫೇತ್ ಅಂದಾಗ ನಮ್ಮ ಅದು ನಾಮಪದ. ಬಿಲೀವ್ ಇಸ್ ವರ್ಬ್, ಕ್ರಿಯಾಪದ. ನಾಮಪದ ನಾನು ನಂಬ್ತೀನಿ ಅಂತ ಹೇಳೋಗೋದಲ್ಲ, ಆ ನಂಬಿಕೆಯನ್ನು ಕ್ರಿಯೆಯಲ್ಲಿ ತರಬೇಕು. ಮತ್ತೊಮ್ಮೆ ಹೇಳ್ತೀನಿ, ನಂಬಿಕೆಯು ಕ್ರಿಯೆಗಳ ಮೂಲಕ ವಿಧಿಯತ್ವ ಮತ್ತು ಅವನ ವಾಕ್ಯದೊಂದಿಗೆ ಒಪ್ಪಂದವನ್ನು ವ್ಯಕ್ತಪಡಿಸೋದು. ನನ್ನ ಒಳಗಡೆ ಒಂದು ನಂಬಿಕೆ ಇದೆ, ದೇವರ ವಾಕ್ಯವನ್ನು ನಂಬ್ತೀನಿ. ಸಾರಿದ ವಾರ್ತೆಗೆ ದೇವರ ವಾಕ್ಯವೇ ಆಧಾರ, ಅದನ್ನು ನಂಬ್ತೀನಿ. ಅದಕ್ಕೆ ಒಂದು ನನ್ನ ಸಮ್ಮತಿ ಇದೆ, ಒಪ್ಪಂದ ಇದೆ. ಅದನ್ನು ಯಾವಾಗ ನಾವು ಆಕ್ಷನ್ನಲ್ಲಿ ಕ್ರಿಯಾರೂಪವಾಗಿ ವ್ಯಕ್ತಪಡಿಸ್ತೀವೋ ಅದನ್ನು ಪ್ರವದನೆ ಕ್ರಿಯೆ ಎಂದು ಕರೆಯೋದು. ಈ ಪ್ರವದನೆ ಕ್ರಿಯೆಗಳಿಗೆ ತಮ್ಮದೇ ಆದಂಥ ಸ್ವಂತ ಶಕ್ತಿ ಏನು ಹೊಂದ್ಕೊಂಡಿಲ್ಲ. These acts did not possess power in themselves. ನಾವು ಮಾಡುವಂಥ ಕ್ರಿಯೆ ಆಗಿರ್ಬೋದು. ದೇವರು ಹೇಳಿದ್ರು, ಇದನ್ನ ಕೆಳಗಡೆ ಹಾಕಿ ಪ್ರಾರ್ಥನೆ ಮಾಡು. ನಾನು ಕೆಳಗಡೆ ಹಾಕ್ತೆ. ದೇವರು ಹೇಳ್ತಾನೆ, ಇದು ಬಿದ್ದ ಹಾಗೆ ಶತ್ರು ಕೆಳಗಡೆ ಬೀಳ್ತಾನೆ. ಉದಾಹರಣೆ ನಾನು ತೋರಿಸ್ತಾ ಇದ್ದೀನಿ. ಈ ವಸ್ತುವಿಗೆ ಇದಕ್ಕೆ ಶಕ್ತಿ ಇಲ್ಲ.
ಇದಕ್ಕೆ ಶಕ್ತಿ ಇಲ್ಲ. ಇದಕ್ಕೆ ಶಕ್ತಿ ಇಲ್ಲ. ಡೋಂಟ್, ಇದಕ್ಕೆ ಇದರದೇ ಆದಂಥ ಶಕ್ತಿ ಏನೂ ಇಲ್ಲ. ಬಟ್ ನನ್ನ ನಂಬಿಕೆಯ ಮೂಲಕ, ನಂಬಿಕೆ ಹೆಂಗೆ ಬರುತ್ತೆ? ಸಾರಿದ ವಾರ್ತೆಗೆ ನಂಬಿಕೆ ಆಧಾರ. ಇಸ್ ಇಟ್ ರೈಟ್? ದೇವರ ಶಬ್ದ ನಾನು ಕೇಳಿದೆ, ಆ ಶಬ್ದಕ್ಕೆ ವಿಧೇಯರಾಗಿ ಈ ಕ್ರಿಯೆ ಮಾಡುವಾಗ ಇದಕ್ಕೆಲ್ಲ ಶಕ್ತಿ ನಂಬಿಕೆಯ ಮೂಲಕ ತೋರಿಸಿದ ವಿಧೇಯತ್ವಕ್ಕೆ ಶಕ್ತಿ ಇರುವಂಥದ್ದಾಗಿದೆ. ಹಲ್ಲೆಲೂಯಾ. ಅದಕ್ಕೆ ಬದಲಾಗಿ ಜನರು ನಂಬಿಕೆಯಿಂದ ದೇವರಿಗೆ ವಿಧೇಯರಾದಾಗ ದೇವರು ತನ್ನ ಶಕ್ತಿಯನ್ನು ಪ್ರದರ್ಶಿಸುವ ಒಂದು ಮಾರ್ಗವಾಗಿರುತ್ತೆ ಪ್ರಾಫಿಟಿಕಲ್ ಆಕ್ಟ್. ನಾನು ಹೇಳಿದ ಅರ್ಥ ಆಯ್ತಾ? ಕಷ್ಟ ಅನಿಸುತ್ತೆ, ಕನ್ಫ್ಯೂಷನ್ ಆಗುತ್ತೆ ಪಾಸ್ಟ್ರೆ. ಜನರು ನಂಬಿಕೆಯಿಂದ ದೇವರಿಗೆ ವಿಧೇಯರಾದಾಗ ದೇವರು ತನ್ನ ಶಕ್ತಿಯನ್ನು ಪ್ರದರ್ಶಿಸುವ ಮಾರ್ಗವಾಗಿರುತ್ತದೆ ಪ್ರಾಫಿಟಿಕಲ್ ಆಕ್ಟ್, ಪ್ರವದನೆ ಕ್ರಿಯೆ. ಆಮೆನ್, ಆಮೆನ್, ಹಲ್ಲೆಲೂಯಾ. Rather, they became channels through which God demonstrated His power when people obey Him in faith. ನಂಬಿಕೆ ತೋರಿಸುವಾಗ ಆ ವಿಧೇಯತ್ವದ ಮೂಲಕ ದೇವರ ಶಕ್ತಿ ತಾನು ಪ್ರದರ್ಶಿಸುವ ಒಂದು ಮಾರ್ಗವಾಗಿರುತ್ತದೆ ಪ್ರವದನೆ ಕ್ರಿಯೆ. ಆಮೇನ್. ಅದರಿಂದ ಈಗ ಮೋಶೆ ಕೋಲ್ ಚಾಚು ಅಂದಿದೆ, ಕೋಲ್ಗಲ್ಲ ಶಕ್ತಿ, ದೇವರ ಮಾತಿಗೆ ಶಕ್ತಿ. ಚಾಚಿದ್ದು ವಿಧೇಯತ್ವ, ನಂಬಿದ್ದು ದೇವರ ಶಬ್ದ. ಆ ಕೇಳಿದ ಶಬ್ದವನ್ನು ನಂಬಿಕೆ ಮೂಲಕ ವಿಧೇಯತ್ವ ತೋರಿಸಿದ್ದು. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಇಷ್ಟ ಅರ್ಥ ಮಾಡಿಕೊಡ್ರಿ. ಪ್ರವದನೆ ಕ್ರಿಯೆಯು ಆಂತರಿಕ ನಂಬಿಕೆಯ ಬಾಹ್ಯ ಅಭಿವ್ಯಕ್ತಿತ್ವವಾಗಿದೆ. ಆಂತರಿಕವಾದ ನಂಬಿಕೆ ಕಾಣೋ ರೀತಿಯಲ್ಲಿ ಪ್ರದರ್ಶಿಸೋದೇ ಪ್ರವದನೆ ಕ್ರಿಯೆ. ನನ್ನ ಒಳಗಡೆ ಒಂದು ಪ್ರೇರಣೆ ಬಂತು, ಅದಕ್ಕೆ ನಾನು ಅದನ್ನು ಮಾಡಿದೆ. ಆಮೆನ್, ಹಲ್ಲೆಲೂಯಾ. ಅದು ಪ್ರವದನೆ ಕ್ರಿಯೆ ಆಗಿರುತ್ತದೆ. ಇದು ಯಾವುದಾದ್ರೂ ಒಂದು ಮೂಢನಂಬಿಕೆಯೋ ಅಥವಾ ಮಾಯಾಜಾಲ ಏನೂ ಅಲ್ಲ. ಸ್ತೋತ್ರ. ಇದು ವಿಶೇಷವಾಗಿ ವಾಗ್ದಾನಗಳನ್ನು ಸೂಚಿಸುವ ನಿರ್ದಿಷ್ಟವಾದ ಸೂಚನೆಗೆ, ದೇವರ ವಾಗ್ದಾನಗಳನ್ನು ಸೂಚಿಸುವ ನಿರ್ದಿಷ್ಟವಾದ ಸೂಚನೆಗಳಿಗೆ ವಿಧೇಯರಾಗುವ ಪ್ರಕ್ರಿಯೆಗಳನ್ನು ಪ್ರವದನೆ ಕ್ರಿಯೆ ಎಂದು ಕರೀತಾರೆ. ಸ್ವಲ್ಪ ಕಷ್ಟ ಆಗ್ಬೋದು. ಮನೆಗೆ ಹೋದ ಮೇಲೆ ತಿರ್ಗಾ ಈ ಮೆಸೇಜ್ ಕೇಳ್ರಿ, ತಿರುಗಿಸಿ ಕೇಳ್ರಿ, ಆವಾಗಲೇ ನಿಮ್ಗೆ ಅರ್ಥ ಆಗೋದು. ಇಲ್ಲಿ ಬಹಳ ಪ್ರಾಮುಖ್ಯತೆ ಉಳ್ಳಂಥ ಒಂದು ತತ್ವ, ನಂಬಿಕೆ ಕ್ರಿಯೆಗೂ ಪ್ರವದನೆ ಕ್ರಿಯೆ ನಂಬಿಕೆಗೂ ದೇವರ ವಾಕ್ಯಕ್ಕೂ ಬದಲಿ ಇಲ್ಲ. ನಂಬಿಕೆ ಕ್ರಿಯೆ ನಾನು ಏನು ಮಾಡ್ತೀನಿ, ಪ್ರಾಫಿಟಿಕಲ್ ಆಕ್ಟ್, ಅದು ನನ್ನ ನಂಬಿಕೆಗೂ ಮತ್ತು ದೇವರ ವಾಕ್ಯಕ್ಕೂ ಸಬ್ಸ್ಟ್ಯೂಟ್ ಅಲ್ಲ, ಬದಲಿ ಅಲ್ಲ. ನಾನಿದು ಮಾಡಿರೋದ್ರಿಂದ ಅದು ನಡೆದೋಗುತ್ತೆ ಅನ್ನೋದಲ್ಲ. ಮೈ ಫೇತ್ ಆ್ಯಂಡ್ ಮೈ ಒಬೀಡಿಯನ್ಸ್ ಕಮ್ಸ್ ಟುಗೆದರ್. ಎರಡು ಒಟ್ಟಿಗೆ ಬರ್ತಾ ಇದೆ. ಅದು ಪ್ರವದನೆ ಕ್ರಿಯೆ ಆಗಿ ತೋರಿಸ್ತಾ ಇರೋದು. ಅದರಿಂದ ದೇವರ ವಾಕ್ಯಕ್ಕೋ ನನ್ನ ನಂಬಿಕೆಗೋ ಬದಲಿ ಆಗಿ ಮಾಡೋದಲ್ಲ ಇದು ಪ್ರವದನೆ ಕ್ರಿಯೆ ಅನ್ನೋದು. ನಾನು ಇದನ್ನು ಏನು ಕೇಳ್ತಾ ಇದ್ದೀನಿ ಅಂದರೆ, ಕೆಲವರಿಗೆ ಅದರ ಮೂಲ ಗೊತ್ತಿಲ್ಲ, ತಲೆ ಗೊತ್ತಿಲ್ಲ, ಬುಡ ಗೊತ್ತಿಲ್ಲ, ಏನೇನೋ ಮಾಡಕ್ಕೆ ಹೋಗ್ತೀರ. ಹಂಗೆ ಮಾಡಬೇಡ್ರಿ. ವಾಕ್ಯದ ಪ್ರಮಾಣದಲ್ಲಿ ನಿಂತ್ಕೊಳ್ರಿ.
ದೇವರ ನಿರ್ದಿಷ್ಟವಾದ ಸೂಚನೆಗೆ ವಿಧೇಯತ್ವವನ್ನು ಅಭಿವ್ಯಕ್ತಿಯಾಗಿದೆ. ಅದು ವಿಧೇಯತ್ವದ ಅಭಿವ್ಯಕ್ತಿಯಾಗಿದೆ. ಅಂದರೆ ನಿರ್ದಿಷ್ಟವಾದ ಸೂಚನೆ ದೇವರು ಹೇಳಿದಾಗ ಅದಕ್ಕೆ ಪ್ರಾಮಾಣಿಕತನದಿಂದ ಒಪ್ಪಿಸ್ಕೊಡೋದೇ ಪ್ರವಾದನ ಕ್ರಿಯೆಯಾಗಿರುತ್ತೆ. ಆಮೇನ್, ಆಮೇನ್. ಇನ್ನು 3 ಕಾರ್ಯಗಳನ್ನು ನೆನಪಲ್ಲಿಟ್ಕೊಳ್ರಿ. ಪ್ರವಾದನೆ, ಪ್ರವಾದಿ, ಪ್ರವಾದನೆ ಕ್ರಿಯೆಗಳು. ಮತ್ತೊಮ್ಮೆ ಹೇಳ್ತೀನಿ, ಪ್ರವಾದನೆ, ಪ್ರವಾದಿ, ಪ್ರವಾದನೆ ಕ್ರಿಯೆಗಳು. ಪ್ರವಾದನೆ ದೇವರ ಸಂದೇಶ, ಪ್ರವಾದಿ ದೇವರ ಮೌತ್ ಪೀಸ್, ದೇವರ ಮೆಸೆಂಜರ್, ಸಂದೇಶವಾಹಕ. ಪ್ರವಾದನೆ ಕ್ರಿಯೆ ವಿಧೇಯತ್ವದ ಮೂಲಕ ಪ್ರದರ್ಶಿಸಲಾದ ದೇವರ ಸಂದೇಶ, ವಿಧೇಯತ್ವದ ಮೂಲಕ ಪ್ರದರ್ಶಿಸಲಾದ ದೇವರ ಸಂದೇಶ. ಅರ್ಥ ಮಾಡ್ಕೊಡ್ರಿ. ಪ್ರವಾದನೆ ಗಾಡ್ಸ್ ಮೆಸೇಜ್, ದೇವರ ಶಬ್ದ. ಪ್ರವಾದಿ ದೇವರಿಗೂ ಮನುಷ್ಯರಿಗೂ ಮಧ್ಯದಲ್ಲಿ ಇರುವವನು. ದೇವರ ಮಾತನ್ನು ತಾನು ಕೇಳ್ತಾನೆ, ತನ್ನ ಬಾಯಿಯಿಂದ ತನ್ನ ಭಾಷಾ ಶೈಲಿಯಲ್ಲಿ ಜನರ ಮುಂದೆ ತಲುಪಿಸುವವನು ಪ್ರವಾದಿ, ಮೆಸೆಂಜರ್. ಕೇಳಿದಾಗ ನಂಬಿ, ಈ ಪ್ರವಾದನೆಯನ್ನು ಕೇಳಿ ನಂಬಿ ಅದಕ್ಕೆ ವಿಧೇಯರಾಗಿ ಆ ವಿಧೇಯತ್ವದ ಪ್ರಕ್ರಿಯೆ ಇದೆಯಲ್ಲ, ಅದನ್ನು ತೋರಿಸೋದೇ ಪ್ರಾಫಿಟಿಕಲ್ ಆಕ್ಟ್. ಪಾಸ್ಟ್ರೆ, ಇಷ್ಟು ಗಟ್ಟಿಯಾಗಿ ಹೇಳಿದ್ರೆ ನಮಗೇನೂ ಅರ್ಥ ಆಗ್ತಾ ಇಲ್ಲ ಅಂತ ತಿಳ್ಕೊಳ್ರಿ. ಪ್ರವಾದಿ ದೇವರ ಶಬ್ದವನ್ನು ಕೇಳ್ತಾನೆ. ದೇವರ ಶಬ್ದವನ್ನು ಪ್ರವಾದಿ, ಎ ಪ್ರಾಫಿಟ್ ರಿಸೀವ್ಸ್ ಗಾಡ್ಸ್ ವಾಯ್ಸ್. ಪ್ರಾಪಸಿ ರಿಲೀಸಸ್ ಗಾಡ್ಸ್ ವರ್ಡ್. ಪ್ರವಾದನೆ ದೈವ ಶಬ್ದ, ದೈವ ವಾಕ್ಯ, ದೇವರ ಉದ್ದೇಶ, ದೇವರ ಪ್ಲಾನ್ ಪ್ರವಾದಿಯ ಬಾಯಿಂದ ಹೊರಗಡೆ ಬರೋದೇ ಪ್ರವಾದನೆ. Prophetical act demonstrates God's instruction through obedient faith. ಅದನ್ನ ದೇವರ ಪ್ರದರ್ಶನವನ್ನು, ಆ ಕ್ರಿಯೆಯ ಪ್ರದರ್ಶನವನ್ನು ನಂಬಿಕೆಯ ವಿಧೇಯತ್ವದ ಮೂಲಕ ತೋರಿಸುವುದಾಗಿದೆ ಪ್ರೊಫೆಟಿಕಲ್ ಆಕ್ಟ್. ಇದು ಯಾವಾಗ ನಾವು ಮಾಡ್ತೀವೋ ನಮ್ಮ ಜೀವನದಲ್ಲಿ ಕೆಲ ಸಾಧಾರಣವಾದ ಬಿಡುಗಡೆಗಳು ನಡೆಯುವಂಥದ್ದಾಗಿದೆ. ಇವತ್ತಗಲೊತ್ತಿನಲ್ಲಿ ನಾನು ಅದನ್ನೇ ಬಯಸ್ತೀನಿ. ಸಾಧಾರಣವಾದ ಜನರಿಂದ ಅಸಾಧಾರಣವಾದ ಜನರ ಆಗಿ ಮಾರ್ಪಡೋದಕ್ಕೆ ನಿಮ್ಮ ನಂಬಿಕೆ, ನಿಮ್ಮ ವಿಧೇಯತ್ವ, ನಿಮ್ಮ ಕ್ರಿಯೆಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ನಾನು ಮತ್ತೊಮ್ಮೆ ಹೇಳ್ತೇನೆ, ಒಂದು ಆರ್ಡಿನರಿ ಬಿಲೀವರಿಂದ ಎಕ್ಸ್ಟ್ರಾ ಆರ್ಡಿನರಿ ಆಗಿ ನಿನ್ನನ್ನು ರೂಪಾಂತರ ಮಾಡಬೇಕಾದರೆ ನಿನ್ನ ಜೀವನದಲ್ಲಿರುವಂಥ ಪ್ರಧಾನವಾದಂಥ ನಂಬಿಕೆ, ವಿಧೇಯತ್ವ ಮತ್ತು ಅದರಿಂದ ತೋರಿ ಬರುವ ಪ್ರವಾದನೆ ಕ್ರಿಯೆಗಳು ನಿನ್ನನ್ನು ಉತ್ತುಂಗಕ್ಕೆ ಏರಿಸುತ್ತೆ, ನಿನ್ನನ್ನು ಆಶೀರ್ವಾದದ ತುದಿಯಲ್ಲಿ ಕೊಂಡೊಯ್ಯುವಂಥದ್ದಾಗಿದೆ. ಈ ಮರ್ಮ ತಿಳಿದವರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳುವಂತರಾಗ್ರಿ. ಕಮ್ ಆನ್, ಲಿಫ್ಟ್ ಅಪ್ ಯುವರ್ ವಾಯ್ಸ್ ಅಂಡ್ ಶೌಟ್ ಹಾಲೆಲೂಯಾ, ಹಾಲೆಲೂಯಾ. 2 ಅರಸರುಗಳ ಪುಸ್ತಕ ನಾನು 13ನೇ ಅಧ್ಯಾಯವನ್ನು ಓದಿದೆ. 13ನೇ ಅಧ್ಯಾಯವನ್ನು ಓದಿದೆ. 14ನೇ ವಾಕ್ಯದಿಂದ 19ನೇ ವಾಕ್ಯದವರೆಗೂ. ಅದಕ್ಕೆ ಮುಂಚಿತವಾಗಿ ನನ್ನ ವಿಷಯ ಅಲ್ಲದಿದ್ದರೂ ನಿಮಗೆ ಚರಿತ್ರೆಗಳ ಕುರಿತು ತಿಳಿದಿರಬೇಕು. ಇದು 1 ಅರಸರುಗಳು ಮತ್ತು 2 ಅರಸರುಗಳ ಪುಸ್ತಕ
ಇದು ಚರಿತ್ರಾ ಪುಸ್ತಕ ಅಂತ ಕರೀತಾರೆ. ಹಿಸ್ಟಾರಿಕಲ್ ಬುಕ್. ಇದನ್ನು ಯಾರು ಬರೆದ್ರು ಅಂತ ವ್ಯಕ್ತವಾಗಿ, ದ ಒರಿಜಿನಲ್ ಆಥರ್ ಅಫಿಷಿಯಲಿ ಅನ್ನೋನ್, ಎಲ್ಲೂ ಬರೆದಿಲ್ಲ. ಆದರೆ ಆ ಕಾಲಘಟ್ಟಗಳಲ್ಲಿ ಜೀವಿಸಿದ್ದಂಥ ಯೆರೆಮ್ಯನೇ, ಪ್ರವಾದಿಯಾದಂಥ ಯೆರೆಮ್ಯನೇ ಇದನ್ನು ಬರೆದಿದ್ದಾನೆ ಎಂಬುದನ್ನು ವೇದ ಪಾಂಡಿತ್ಯರು ನಂಬುವಂತರಾಗಿದ್ದಾರೆ. ಟ್ರೆಡಿಷನಲ್ ಯಹೂದ್ಯರು, ಪಾರಂಪರೆಯ ಯಹೂದ್ಯರು, ಕ್ರೈಸ್ತ ವಿಶ್ವಾಸಿಗಳು ಆ ಕಾಲಗಳಿಂದ ನಂಬಿರೋದು ಇದು ಯೆರೆಮ್ಯನೇ ಈ ಪುಸ್ತಕವನ್ನು ಬರೆದಿದ್ದಾನೆ ಅಂತ. ಪ್ರಾಚೀನ ಕಾಲದ ಯಹೂದ ರಾಷ್ಟ್ರ ಮತ್ತು ಇಸ್ರಾಯೇಲ್ ರಾಷ್ಟ್ರದ ಚರಿತ್ರ ಭಾಗಗಳನ್ನು ವಿವರಿಸುವ ಚರಿತ್ರೆ ಪುಸ್ತಕವಾಗಿರುತ್ತದೆ 1 ಅರಸರುಗಳು ಮತ್ತು 2 ಅರಸರುಗಳ ಪುಸ್ತಕ. ದಾವೀದನ ಮರಣದಿಂದ ಆರಂಭಿಸಿ ಬಾಬೆಲ್ನಲ್ಲಿ ಸೆರೆಯಲ್ಲಿದ್ದಂಥ ಯೆಹೋಯಾಕೀನನ ಬಿಡಿಸಿಕೊಂಡು ಬರುವಂಥ ಕಾಲಘಟ್ಟ, ಈ ಕಾಲಘಟ್ಟವನ್ನು 400 ವರ್ಷಗಳು ಅಂತಾರೆ. ಈ 400 ವರ್ಷಗಳ ಚರಿತ್ರೆಯನ್ನು ಸೂಚಿಸುವ ಪುಸ್ತಕವಾಗಿದೆ 1 ಅರಸರುಗಳು ಮತ್ತು 2 ಅರಸರುಗಳ ಪುಸ್ತಕ. BC 960ರಿಂದ BC 560 ಕಾಲಘಟ್ಟಗಳಲ್ಲಿ, ಅಂದರೆ 400 ವರ್ಷಗಳ ಚರಿತ್ರೆ ಇರುವಂಥ, ಚರಿತ್ರೆಗಳನ್ನು ವಿವರಿಸುವ ಪುಸ್ತಕವಾಗಿದೆ 1 ಅರಸರು ಮತ್ತು 2ನೇ ಅರಸರುಗಳ ಪುಸ್ತಕ. ನಾವು ಓದಿದಂಥ ವಾಕ್ಯದಲ್ಲಿ ನಿಮಗೆ ಇಸ್ರಾಯೇಲರ ಚರಿತ್ರೆ ಎಲ್ಲರಿಗೂ ಗೊತ್ತಿದೆ ಎಂದು ನಾನು ನಂಬ್ತೇನೆ. ಅನೇಕ ಆವರ್ತಿ ನಾನು ಪದೇ ಇಲ್ಲಿ ಹೇಳಿದ್ದೇನೆ. ಇಸ್ರಾಯೇಲ್ ದೇಶವನ್ನು 2 ಭಾಗವಾಗಿ ವಿಭಾಗಿಸಿದಾಗ ದಕ್ಷಿಣದ ಭಾಗವನ್ನು ಯಹೂದ ರಾಷ್ಟ್ರ ಅಂತಲೂ, ಉತ್ತರದ ಭಾಗವನ್ನು ಇಸ್ರಾಯೇಲ್ ರಾಷ್ಟ್ರವೆಂತಲೂ ಕರೀತಾ ಇದ್ದಿದ್ದು. ಇಸ್ರಾಯೇಲರಲ್ಲಿ 10 ಕುಲಗಳು, ಯಹೂದದಲ್ಲಿ 2 ಕುಲಗಳು. ದಕ್ಷಿಣ ಭಾಗದಲ್ಲಿ ಚರಿತ್ರೆಯನ್ನು ನಾವು ಓದ್ತಾ ಬಂದಾಗ ಇಸ್ರಾಯೇಲರ ರಾಷ್ಟ್ರವನ್ನು ಆಳ್ವಿಕೆ ಮಾಡಿದ ಅದರಲ್ಲಿ ಹೆಚ್ಚು ಕಡಿಮೆ ಎಲ್ಲ ಅರಸರುಗಳು ದೇವರ ದೃಷ್ಟಿಯಲ್ಲಿ ದ್ರೋಹಿಗಳಾಗಿದ್ದವರು, ದೇವರಿಗೆ ದ್ರೋಹ ಮಾಡಿದವರಾಗಿದ್ದರು. ಯಹೂದ ರಾಷ್ಟ್ರದಲ್ಲಿ ಇದ್ದಾರೆ, ಆದರೆ ಸರಾಸರಿ ಲೆಕ್ಕ ನೋಡಿದ್ರೆ ಯಹೂದ ರಾಷ್ಟ್ರದಲ್ಲಿ ಇರುವಂಥ ಅರಸರುಗಳು ಸ್ವಲ್ಪ ದೈವ ಭಯಭಕ್ತಿ ಉಳ್ಳವರಾಗಿದ್ದರು. ಇವರಲ್ಲಿ ಆಗಿರಲಿಲ್ಲ. ನಾನು ಇದನ್ನು ಏನು ಕೇಳ್ತಾ ಇದ್ದೀನಿ ಅಂದರೆ, ನೀವು ಈಗ 2 ಅರಸರುಗಳ ಪುಸ್ತಕ 13ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಗಮನಿಸಿದ್ರೆ ಅಲ್ಲಿ ನಾವು ಹೀಗೆ ಕಾಣ್ತೇವೆ, ಯಾವೋರ್ಷನು ಎಂಬ ಅರಸನು, ಇವನು ಇಸ್ರಾಯೇಲರ ಅರಸನಾಗಿ 16 ವರ್ಷ ಆಳ್ವಿಕೆ ಮಾಡ್ತಾನೆ. ಯೆಹೋವಾಷನು ಇವನು 16 ವರ್ಷ ಇಸ್ರಾಯೇಲರನ್ನ 17 ವರ್ಷ ಆಳ್ತಾನೆ. 17 ವರ್ಷ ಇವನ ಆಳ್ವಿಕೆಯನ್ನು ಮಾಡ್ತಾನೆ. ಆದರೆ 11ನೇ ವಾಕ್ಯ 13:11 ಹೇಳುತ್ತೆ, ಯೆಹೋವನ ದೃಷ್ಟಿಯಲ್ಲಿ ಇವನು ದ್ರೋಹಿ ಆಗಿದ್ದನಂತ. ಯೆಹೋವನ ದೃಷ್ಟಿಯಲ್ಲಿ ಇವನು ದ್ರೋಹಿ ಆಗಿದ್ದ. ಇನ್ನು 13ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ 14ನೇ ವಾಕ್ಯ ಕಾಣ್ತೀವಿ. ಅಲ್ಲಿ ಎಲೀಷನು ಮರಣಕರವಾದ ರೋಗದಲ್ಲಿ ಬಿದ್ದನು. ಎಲೀಷನು ಯಾರು? ಪ್ರವಾದಿ ಯಾರು?
ದೇವರಿಗೂ ಮನುಷ್ಯನಿಗೂ ಮಧ್ಯದಲ್ಲಿ ಇರುವವನು. ತಾನು ಕೇಳುವ ಒಂದು ದರ್ಶನ, ತಾನು ಕಾಣುವಂಥ ಒಂದು ದರ್ಶನ, ಒಂದು ಶಬ್ದ ಅಥವಾ ಪ್ರಕಟಣೆ, ಕನಸು, ತನ್ನದೇ ಆದ ಭಾಷಾ ಶೈಲಿಯಲ್ಲಿ ತನ್ನ ಜನರನ್ನು ಉಪದೇಶಿಸಿ ಸನಾತನ ಮಾರ್ಗದಲ್ಲಿ ನಡೆಯುವಂತೆ ದೇವರ ಉದ್ದೇಶಗಳನ್ನು ಹೇಳ್ಕೊಡುವವನೇ ಪ್ರವಾದಿಯಾಗಿರ್ತಾನೆ. ಅವನೇ ಮೌತ್ ಪೀಸ್ ಆಫ್ ಗಾಡ್. ಎಲೀಷನು ಈಗ ಮರಣಕರವಾದ ವ್ಯಾಧಿಯಲ್ಲಿ ಬಿದ್ದಿದ್ದಾನೆ, ರೋಗದಲ್ಲಿ ಬಿದ್ದನು. ಈ ವಾರ್ತೆ ಇಸ್ರಾಯೇಲರ ಅರಸನಾದ ಯೋವಾಷನಿಗೆ ಗೊತ್ತಾಯಿತು. ಅವನು ಓಡಿ ಬರ್ತಾ ಇದ್ದಾನೆ. ಅವನು ಬಂದಿದ ತಕ್ಷಣ ಅವನ ಬಳಿಗೆ ಹೋಗಿ, ನನ್ನ ತಂದೆಯೇ, ಇಸ್ರಾಯೇಲರಿಗೆ ರಥಾರಥಾಶ್ವ ಬಲವಾಗಿದ್ದವನೇ ಎಂದು ಕೂಗುತ್ತಾ ಅವನ ಮುಖದ ಮೇಲೆ ಬಿದ್ದು ಬಹಳವಾಗಿ ಅಳ್ತಾನೆ. ನನಗೆ ಆಶ್ಚರ್ಯ ಆಯಿತು. ಎಲೀಷನ ಸೇವೆ ಆರಂಭವಾದಾಗ ಎಲೀಷನು ಏಲಿಯನಿಗೆ ಹೇಳಿದ ಅದೇ ಶಬ್ದ, ಅದೇ ಪದ ಎಲೀಷನ ಜೀವನದ ಕೊನೆಯಲ್ಲಿ ಯೋವಾಷನು ಹೇಳ್ತಾ ಇರೋದು. ಏಲಿಯನಿಗೆ ಹೇಳಿದನು, ನನ್ನ ತಂದೆಯೇ. ಯಾಕಂದ್ರೆ ಏಲಿಯನಿಗೆ ಆವತ್ತು ಆ ಕಾಲದಲ್ಲಿ ಮಕ್ಕಳಿರಲಿಲ್ಲ. ಓದಕ್ಕೆ ಬಿದ್ದಾಗ ಅವನನ್ನು ಪುತ್ರತ್ವದ ಹಾಗೆ, ದತ್ತು ಪಡೆದ ಹಾಗೆ ಅವನನ್ನು ಪಡಿತಾನೆ. ಅವತ್ತಿನಿಂದ ಎಲೀಷನು ಏಲಿಯನ ಮಗನಾಗಿ